ಇಷ್ಟ ಬಂದವ್ರು ಮಿಮಿಕ್ರಿ ಕೇಳ್ಬೋದು. ಬೆಸ್ಟ್ ಯಾರು ಅಂತ ನೀವೇ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಒಂದು ದೊಡ್ಡ ಚೆಕ್ ಇವತ್ತು ಸಿಗ್ತಾ ಇದೆ. ಸರ್ಪ್ರೈಸ್. ಎಸ್, ಯಾರ ಕೈಲಿ ಮಾಡಿಸ್ಬೋದು? ಯಾವ್ದು ಬೇಕು? ಈ ಕಡೆಯಿಂದ ಬರೋ ಹಾಗಿದ್ರೆ ತುಕಾಲಿ ಅವರೇ, ಕಲ್ಪನಾ ಅವ್ರ ತರ. ಹತ್ತರಲ್ಲಿ 5 ನಾನೇ ತೆಗೆದು ಬಿಡಿದೀನಿ ಬೇಡ ಅಂತ. ಇನ್ನು ಉಳಿದಿರೋ 5ರಲ್ಲಿ ಎಷ್ಟು ಕೊಡ್ಬೋದು? ಒಂದು ಕೋಮಲ್ ಸರ್ ಒಂದು ಕೊಡಿ ಅಂತ ಹೇಳ್ತಾವ್ರೆ. ಹಾಗಾಗಿ ಮುಗಿಸ್. ನೆಕ್ಸ್ಟ್ ನಮ್ಮೆಲ್ಲರ ಪ್ರೀತಿಯ ಕರಿಬಸು ಗೊಬ್ಬರಗಾಲಂ ಕರಿಬ. ಕೋಮಲ್ ಸರ್ ಯಾರ್ದು ಮಾಡ್ಬೇಕು? ಟೈಗರ್ ಪ್ರಭಾಕರ್. ಮೈಯೊಳಗ್ ಫಸ್ಟ್ ತಗೋ. ಉಸಿರು ಕಟ್ತಾ ಇದೆ ನನ್ಗಲ್ಲಿ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಹಾ, ಇಷ್ಟ ಹೇಳಿ ಸಾಕು ಡೈಲಾಗ್. ಇದನ್ನ ಪ್ರಭಾಕರ್ ಅಷ್ಟೇ ಹೇಳು. ಕೈ ತುತ್ತು ಕೊಟ್ಟೋಳು ಹಾ ಮದರ್ ಇಂಡಿಯಾ. ಐ ಲವ್ ಯು ಮೈ ಮದರ್ ಇಂಡಿಯಾ. ಕೈ ತುತ್ತು ಕೊಟ್ಟೋಳು ಹಾ I love you, my mother India. ಕೈ ತುತ್ತು ಕೊಟ್ಟೋಳು ಮದರ್ ಇಂಡಿಯಾ. ಐ ಲವ್ ಯು ಮದರ್ ಇಂಡಿಯಾ. ಹಾ, ನಿಮ್ಮ ಅಂಕಗಳು ಪ್ಲೀಸ್. ನೆಕ್ಸ್ಟ್ ಮುಂದೆ ಅದ್ಭುತವಾದ ಕಲಾವಿದ ಲ್ಯಾಗ್ ಮಂಜು. ಚಾಲೆಂಜ್ ಸರ್, ಚಾಲೆಂಜ್ ಕೊಡ್ಬೇಕು ಸರ್. ಚಾಲೆಂಜಿಂಗ್ ಸ್ಟಾರ್ಟ್ ಮಾಡೋಣ. ಹೆಲ್ಪ್ ಮಾಡ್ಲಾ? ಹಾ, ಹೇಳಿ ಅಕ್ಕ. ಡೆವಿಲ್ದು ಒಂದು ಪ್ರೋಮೋ ಬರ್ತಾ ಇದೆ ನೋಡು. ನಮ್ಮ ಮನೆಯಲ್ಲೊಂದು ಪುಟ್ಟ ಮಗುವಿರುವುದು, ಪಾಪವಿರುವುದು. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಎತ್ತಿಕೊಳ್ಳಲು ಹೋದರೆ ಅದಕ್ಕೆ ಕೋಪ ಬರುವುದು. ಎತ್ತಿಕೊಳ್ಳಲು ಹೋದರೆ ಅದಕ್ಕೆ ಕೋಪ ಬರುವುದು. ಹನುಮಂತರಾಯಪ್ಪನ್ ಮಾಡೋ ಇಲ್ಲ ಇರೋ. ಅಯ್ಯೋ ತಗಡೆ. ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ. ಡೆವಿಲ್. ಯಾವ್ದಕ್ಕೆ ಯಾವ್ದು ಇಲ್ಲ, ಮಾರ್ಕ್ಸ್ ಕೊಡಕ್ ಮುಂಚೆ ಇನ್ನು ಮುಂದೆ ಬಾ ಸೆಂಟ್ರಿಗೆ. ಇದನ್ನೇ ಅಣ್ಣ. ಏ ಕ್ಯಾಡ್ಬರೀಸ್ ಸ್ಲೋ ಆಗಿ ಹೇಳು. ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ. ಆನೆ ನಡೆದಿದ್ದೆ ದಾರಿ. ನಮ್ಮನೆ ದೇವ್ರು ಆಂಜನೇಯ. ನಮ್ಮನೆ ದೇವ್ರು ಆಂಜನೇಯ. ಎತ್ತಿದ್ರೆ ಗದೆ, ಎತ್ತಿದ್ರೆ ಗದೆ, ಇಳಿಸಿದ್ರೆ ವದೆ. ಸರ್ ಆಕ್ಚುಲಿ ಇಲ್ಲ ನಾನು ನಿಜವಾಗ್ಲೂ ಬಂತು ಒಂದ್ ಸ್ವಲ್ಪ. ಅಲ್ಲ, ಮಾರ್ಕ್ಸ್ ನನ್ ಕೊಡಿ ಅಂತ ಕೇಳ್ತಾ ಇದ್ದೆ. ಮಂಜು ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಸರ್ಗೆ? ಸಾರ್ 100 ಸರಿ, ಎಕ್ಸಾಮ್ ಇರೋದೇ 10ಕ್ಕೆ. 10ಕ್ಕೆ ಎಷ್ಟು? 10 ಅಷ್ಟು ಬೇರೆ ಯಾರು ಕೊಡ್ತೀವಿ? ಮುಸುರಿ ಕೃಷ್ಣಮೂರ್ತಿ. ಅಯ್ಯೋ, ಅದೇ ಡೈಲಾಗ್ ಅವ್ರದ್ದು. ಮೆಂಟರ್ಸ್ ಗಳೆಲ್ಲ ಕೇಳ್ಕೊಳ್ರಪ್ಪ. ಜಡ್ಜಸ್ ಗಳು ಹೇಳ್ತಾವ್ರೆ ಚೂರ್ ಕ್ಯಾರೆಕ್ಟರ್ ದೊಡ್ಡದು ಬರೀರಿ ಅಂತ. ನಮ್ ತಾವನು ಸ್ವಲ್ಪ ಟ್ಯಾಲೆಂಟ್ ಇದೆ, ಮಾಡ್ತೀವಿ. .5 ಅಷ್ಟೇ. ಸುದ್ದಿ ಮೇಡಮ್, ಇವನ್ಗೆ ಯಾವ್ದು ಮೇಡಮ್? ತುಂಬಾ ಈಸಿ ಕೊಡಿ ಮ್ಯಾಮ್. ಇಲ್ಲ, ನನಗೆ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ. ಅವರ ಕಾಮಿಡಿ ನನಗೆ ತುಂಬಾ ಇಷ್ಟ. ಜಗ್ಗೇಶ್ ಅವರು ಸಾಂಗಿನ ಸ್ಟಾರ್ಟ್.
ಇಲ್ಲ. ಅಂತೂ 6 ಜನ ಆಕ್ಟ್ ಮಾಡಿದ್ರಪ್ಪ. ಲಾಸ್ಟ್ ಬರ್ಬೋದು ನಂದೀಶ ಮೇಡಮ್, ಯಾವ್ದು ಇವನಿಗೆ? ಉಪೇಂದ್ರ ಅವರು. ಈ ಕೊಂಡಿ ಎಂಬುದು ಕನಕನ ಕಿಂಡಿ ಅಲ್ಲ, ಬಕಾಸುರ ಭೋಜನ ಈ ಕೊಂಡಿ ಎಂಬುದು ಕನಕನ ಕಿಂಡಿ ಅಲ್ಲ, ಬಕಾಸುರ ಭೋಜ ಭಕ್ಷ ಭೋಜಗಳ ಬಂಡಿ ನೆನ್ಪ್ ಮಾಡ್ಕೊಂಡು ಹೇಳಿ ಪರಲ್ಲ. ಇಲ್ಲ, ಇವನ್ ಕಣದಲ್ಲೂ ಇರೋದು ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವ್ರದೇ ಮಾಡ್ಬಿಡಪ್ಪ. ಗೀಗೆ ಶೋಕಿಗೆ ತಿರ್ಬೋಕಿಗೆ ಫಿಲ್ಮ್ ಮಾಡ್ದವನಲ್ಲ, ಗತ್ತಿಗೆ ಗಾಂಭೀರ್ಯಕ್ಕೆ ಗಜ ಗಾಂಭೀರ್ಯಕ್ಕೆ ಫಿಲ್ಮ್ ಮಾಡ್ದವ್ ಸಾಲಗ. ಆಕ್ಚುಲಿ ಉಪೇಂದ್ರ ಅವ್ರದ್ದೇ ಸ್ವಲ್ಪ ಟ್ರೈ ಮಾಡಿದ್ರೆ ಬಂದಿರೋದು. ಲಾಸ್ಟ್ ಅಲ್ವಾ? ಎಲ್ಲಾರ್ದು ಆಯ್ತಲ್ಲ? ಎಲ್ಲಾರ್ದು ಆಯ್ತು ಒಂದೇ. ಎಸ್. ಅವ್ರಿಗೆ ಅವಾಗ್ಲೇ ಪಾಪ ಮಾಡ್ಲಿಲ್ಲ, ಅಲ್ಲಿ ಕಚ್ಕೊಂಡು ತಿರ್ಗಾ ಅವ್ರದೇ ಮಾಡ್ಬಿಟ್ಟು. ಶಂಕರ್ ನಾಗ್ ಎಸ್, ಶಂಕರ್ ನಾಗ್. ನೋಡಿ ಸರ್, ಹಾ, ನನಗೆ ಆಸ್ತಿ ಅಂತ ಇರೋದು, ಜಡ್ಜಸ್ ನೋಡ್ಕೊಂಡು ಹೇಳಿ ಸರ್. ನೋಡಿ ಸರ್, ನನಗೆ ಆಸ್ತಿ ಅಂತ ಇರೋದು ಒಂದು ಟ್ರಂಕು, 4 ಜೊತೆ ಬಟ್ಟೆ. ನೀವು ನನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಯಾವುದೇ ಸ್ಟೇಷನ್ ಹಾಕಿದ್ರು, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ ಸರ್. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ. ಕೊನೆವರೆಗೂ ಕರ್ನಾಟಕದಲ್ಲ ಹುಡ್ತೀನಿ. ಎಲ್ಲಾರ್ಗಿನ ಬೆಟರ್. ಸರ್ ಅಂಕಗಳು ಅಂಕಲ್ 7 ಕೊಡ್ಬೋದು. 7. ಶಿವು ಅವರು 7 ಅಂಕಗಳನ್ನ ಪಡ್ಕೊಂಡು ಈ ಒಂದು ಮಿಮಿಕ್ರಿ ಕಾಂಟೆಸ್ಟ್ ಅಲ್ಲಿ ವಿನ್ ಆಗಿದ್ದಾರೆ. ಇವ್ರಿಗೆ ಕಲರ್ಸ್ ಕನ್ನಡ ಪ್ಯಾಂಪರ್ಸ್ ಇವ್ರ ಕಡೆಯಿಂದ ಸಿಗ್ತಾ ಇದೆ 40,000ಗಳ. ಇಲ್ವಾ? ಗೊತ್ತಿಲ್ಲ. ಎಲ್ಲರೂ ಒಬ್ರಿಗಿಂತ ಒಬ್ರು ಅದ್ಭುತ ಕಲಾವಿದರು, ಬಟ್ ಎಲ್ಲರೂ ಮಿಮಿಕ್ರಿ ಮಾಡಲ್ಲ ಅಷ್ಟೇ. ಅದನ್ನ ಹೇಳ್ಬೇಕಾಗಿತ್ತು, ಬಟ್ ಅನ್ಕೊಳ್ತಿದ್ದವರೆಲ್ಲ ಮಾಡ್ಬಿಟ್ಟಿದ್ದೀರಾ. ಹ್ಯಾಟ್ಸ್ ಆಫ್ ಕಣ್ರಪ್ಪ, ಬನ್ನಿ ಚಪ್ಪಾಳೆ. ಮುಂದಿನ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಸಣ್ಣ ಏಜ್ ಅಲ್ಲಿ ಕ್ಲಾಸ್ಮೇಟ್ ಆಗಿದ್ದವರೆಲ್ಲ ಸೇರ್ಕೊಂಡು ಕ್ವಾಟ್ಲೆ ಮಾಡ್ಕೊಳ್ಳೋದು ಕಾಮನ್. ವಯಸ್ಸಾದ ಮೇಲೆ ವೃದ್ಧಾಶ್ರಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ರೆ ಯಾವ ರೀತಿ ಕೂಳೆ ಆಗತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ಚಂದ್ರಪ್ರಭಾ, ಖುಷಿ, ನಂದೀಶ್, ಕಾರಿಬಸು, ತುಕಾಲಿ ಸಂತೋಷ್ ಹಾಗೂ ಮಾನಸ ಆನ್ ಸ್ಟೇಜ್. ಇದು ಒಂದ್ ಜೂನು ಅಂತ ಅನ್ಸ್ಬಿಟ್ಟದೆ. ಜೂನದ ಮೇಲೆ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತೆ. ಹೋಗ್ಲಿ ಬಿಡು ಯಾಕೆ ಒದ್ದಾಡ್ತಾ ಇದ್ದಲ್ಲ. ನಾನು ಹೆಂಡ್ತಿ ನೆನಪಿಗೆ ಬರ್ತಾವಳೆ. ನಿನ್ಗೆ ನಿನ್ನ ಹೆಂಡ್ತಿನ ನೆನಪಕ್ಕೆ ಬರ್ತಾವಳೆ, ನಿನ್ನ ಹೆಂಡ್ತಿನ ನೆನಪಕ್ಕೆ ಬರ್ತಾವಳೆ. ನನ್ನ ಹೆಂಡ್ತಿ ನನಗ್ ತರ ನೆನಪು ಬರ್ತಾಳೆ. ನಿನ್ಗೆ ನನ್ನ ಹೆಂಡ್ತಿ ಯಾರಂತಾನೆ ನೆನಪಿಗೆ ಬರ್ತಿಲ್ಲ.
ನಾನು ವಯಸ್ಸಲ್ಲಿದ್ದಾಗ ಎಂತ ಆಟಗಾರ ಗೊತ್ತಾ? ತಡಿ ತಡಿ ತಡಿ, ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ತಾವನೆ. ಹೇಳು ಯಾವ್ದು ಆಟಗಾರ? ಏನ್ ಹೇಳು. ಪಂಪ್ ಹೌಸ್ ಹತ್ರ, ಪಂಪ್ ಹೌಸ್, ಸ್ಕೂಲು, ಸ್ಕೂಲು, ಕಾಲೇಜು, ಕಾಲೇಜು, ಗದ್ದೆ, ಗದ್ದೆ, ಬೆಟ್ ಹೌಸ್, ಬೆಟ್ ಹೌಸ್. ಯಾವ್ದು ಆಟ ಆಡ್ತಾ ಇದ್ದೆ? ಒಂದ್ಸಲ ಹೇಳು. ಒಂದ್ಸಲ ಹೇಳಲ್ಲ. ಇಸ್ಪಿಟ್ ಆಟ ಆಡ್ತಾ ಇದ್ದೆ. ನನ್ ಮೋತ್ ಬಗ್ಗೆ ಹೇಳ್ತಾವನೆ ಅಂದ್ರೆ ಜ್ಯೂಸ್ ಬಗ್ಗೆ ಹೇಳ್ತಾವನೆ ನನ್ ಮಗ. ನಾನು ಎಷ್ಟೆಷ್ಟು ಸಂಪಾದನೆ ಮಾಡಿದೀನಿ ಗೊತ್ತ ನಿನ್ಗೆ? ಕೋಟ್ಯಾಂತರ ರೂಪಾಯಿ. ಕೋಟಿ ಬೆಲೆದಿಲ್ಲ, ಅಷ್ಟೊಂದು ದುಡ್ದೆ. ಏನ್ ಮಾಡ್ದೆ? ಉಂಡಿಗೆ ಹಾಕ್ತೆ. ದೇವ್ರು ಭಕ್ತ ನೀನು. ನಿನ್ಗೆ ಹಿಂಗ ಅರ್ಥ ಆಯ್ತಾ? ಅದಕ್ಕೆ ಅವನ ಹೆಂಡತಿ ಓಡಾಗಿರೋ. ನಾನು ವಯಸ್ಸಲ್ಲಿದ್ದಾಗ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಸಾಕದ ಅವಳು ಒಂದಿನ ಫೋನ್ ಮಾಡಿ ನೀನ್ ಅಪ್ಪ ಆಗ್ತಾ ಇದೀಯಾ ಅಂತ ಅಂದ್ಲು. ಒಳ್ಳೆ ವಿಷಯ. ನಾನು ಸುಮ್ನೆ ತಮಾಷೆಗೆ ನಾನೇ ಅಪ್ಪ ಅಂತ ಏನ್ ಗ್ಯಾರಂಟಿ ಅಂತ ಕೇಳಿ, ಅದಕ್ಕೆ ಅವಳು ಅಲ್ಲ ಕಂಡ್ರ ನಾನ್ ಯಾರನ್ನ ಕೇಳಿದ್ರು ಎಲ್ರು ಹಿಂಗೆ ಅಂದ್ರೆ ಹೆಂಗೆ ಅಂತ. ಅಪ್ಪ ಕೊಟ್ಟವ್ರೆ. ಕುಣಿದಾಡ್ತಾವಳಲ್ಲ. ವಯಸ್ಸಾದ್ಮೇಲೆ ಕುಣಿಯೋದ್ ಭಾರಿ ಕಷ್ಟ. ಲೇ ಮಂಜ, ನಿನ್ನ ಬಟ್ಟನೆಲ್ಲ ನನ್ನ ಬಟ್ಟೆಗೆ ಯಾಕೆ ಹಾಕಿದ್ಯಾ ಒಗ್ಯಾಕೆ? ಮನೆಲ್ಲ ನನ್ನ ಹೆಂಡ್ತಿನೇ ಒಗಿತಾ ಇದ್ಲು. ನಾನೇ ನಿನ್ನ ಹೆಂಡ್ತಿನ? ಆಗು ಖುಷಿಯಾಯ್ ಹೇಳ. ನೀನ್ ಯಾಕೆ ಆಶ್ರಮಕ್ ಬಂದ? ಅಯ್ಯ, ನನ್ ಗಂಡ ನನ್ನ ರಾಣಿ ತರ ನೋಡ್ಕೋತೀನಿ ಅಂದ. ನೋಡ್ಕೊಂಡ್ ರಾಣಿ ತರ ಇಲ್ಲ, ರಾಣಿನೇ ನೋಡ್ಕೊಂಡು ಹೊಟ್ಟದ. ಹಂಗಾರ ನಾನ್ ನೋಡ್ಕೊಳ್ಳ. ಹೆಂಗೈತೆ ಮೈಗೆ? ಒಂಚೂರು ದಪ್ಪ ಇವ್ನೇನೋ ಒಂದ್ ಸ್ವಲ್ಪ ಬೊಜ್ಜ್ ಐತೆ. ಅಯ್ಯ ಬಜ ನನ್ನ ಮಗನೇ ಹಾಳಾಗ್ ಖುಷಿ ನಡಿ, ವಾರ್ಡನ್ ಬರ್ತಾರೆ, ಇವ್ರಿಗೆ ಸರಿಯಾಗಿ ಮಾಡ್ತಾರೆ. ನಲ್ಲಿ ತಿರ್ಸಿದೀನಿ, ಸ್ನಾನ ಮಾಡ್ಬೇಕು. ನಡ್ರಿ ಬನ್ನಿ. ಗೊತ್ತಾಯ್ಕಿಲ್ಲ, ನಡ್ರಿ ನಾನ್ ಬರ್ತೀನಿ.